ಜಾಬಲ್ಲಿ 10 ಅವರ್ ದುಡಿಯೋಕೆ ರೆಡಿ ಇರ್ತಾರೆ. ಎಷ್ಟೋ ಒಂದು ಸಂಬಳಕ್ಕೆ. ನಂದೇ ಉದಾಹರಣೆ ತಗೋತೀನಿ. ವಾರಕ್ಕೆ 5 ದಿವಸ ಕೆಲಸ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಬೆಳಿಗ್ಗೆ 7:30 ಹೋದೆ ಅಂತಂದ್ರೆ ಮನೆಯಿಂದ ರಾತ್ರಿ 8:00 ಅದು ಬರ್ತಿದ್ದೆ. ಕೆಲವು ಸಲ ನನ್ನ ಮಗಳು ಮಲಗಿರ್ತಿದ್ಲು. ಬೆಳಿಗ್ಗೆ ಅವಳು ಇದ್ದಷ್ಟು ನಾನು ಆಫೀಸ್ಗೆ ಹೋಗ್ಬಿಟ್ಟಿರ್ತಿದ್ದೆ. ಎಷ್ಟೋ ಸಲ ಕರೆಕ್ಟಾಗಿ ಆಟ ಕೂಡ ಆಡಿರಲ್ಲ, ಹಾಗಿರ್ತಿತ್ತು. ನನಗೆ ಯೂಟ್ಯೂಬಿಂದ ಬರೀ ವಾರಕ್ಕೆ 1 ದಿವಸ ಇನ್ವೆಸ್ಟ್ ಮಾಡೋದ್ರಿಂದ ನಾನು ನನ್ನ ಜಾಬ್ಗಿಂತ ಜಾಸ್ತಿ ಅರ್ನಿಂಗ್ಸ್ ಇಲ್ಲಿ ಬರ್ತಿತ್ತು. ವಾರಕ್ಕೆ ಒಂದೇ ದಿನ ಕೆಲಸ ಮಾಡಿದ್ಕೆ ಸರ್ ನಾನು ವಾರಕ್ಕೆ ಒಂದೇ ಸರ್ ವಿಡಿಯೋ ಹಾಕೋದು. ಹಾಗೆ ನಾನು ಶುರು ಮಾಡಿದ್ದೆ A to C. ವಾರಕ್ಕೆ ಒಂದೇ ವಿಡಿಯೋ. ಮಂಡೇ ಟು ಫ್ರೈಡೇ ಏನಿರ್ತಿದ್ದಲ್ಲ, ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೆ. ಬೇರೆಯವ್ರ ವಿಡಿಯೋ ಏನು ಮಾಡ್ತಿದ್ದಾರೆ, ನಾನು ಹೆಂಗೆ ಆಪ್ಟಿಮೈಸ್ ಮಾಡೋದು, ಹೆಂಗೆ ಕಲಿಬೇಕು, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೆ. ಅದಾದಮೇಲೆ ಸ್ಯಾಟರ್ಡೇ ಬಂದ್ಬಿಟ್ಟು 100% ಒಂದು ವಿಡಿಯೋ ಮಾಡೋದು, ಹಾಕೋದು, ಅಷ್ಟೇ ಕೆಲಸ. ಸಂಡೇ ಫ್ಯಾಮಿಲಿ ಟೈಮ್. ಸಂಡೇ ನಾನು ಯಾವ್ದಾದ್ರು, ಈಗಲೂ ನಾನು ಸಂಡೇ ಕೆಲಸ ಮಾಡಲ್ಲ. ಸಂಡೇ ಲ್ಯಾಪ್ಟಾಪ್ ಓಪನ್ ಮಾಡಲ್ಲ. ಸಂಡೇ ಜಾಸ್ತಿ ವಾಟ್ಸಪ್ ಚೆಕ್ ಮಾಡಲ್ಲ. ನಾನು ಕಮ್ಯುನಿಟೀಸ್ಗೂ ಅದನ್ನೇ ಹೇಳಿದ್ದೀನಿ. ಸಂಡೇ ನಾನು ಅವೈಲೇಬಲ್ ಇಲ್ಲ. ಸಂಡೇ ಅದು ನಮ್ಮ ಟೈಮ್. ಸೊ ಹಾಗೆ ಬರೀ ನಾವು ಒಂದು ಟ್ರೆಡಿಷ್ನಲ್ ವೇನ ತೊಗೊಂಡೋಗ್ಬಿಟ್ಟು ನಾವು ಅದರಿಂದನೇ ದುಡ್ಡು ಮಾಡಬೇಕು ಅಂತಾರೆ ಭಾಳ ಕಷ್ಟ ಸರ್. ನೀವು ಜಾಸ್ತಿ ದುಡ್ಡು ಮಾಡಬೇಕು, ಜಾಸ್ತಿ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂದರೆ ಆನ್ಲೈನ್ ಬರಬೇಕು.